ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾಲ್ಟ್ ಸೂಲ್ ರೆಸಿಪಿ ಚಾನಲ್. ಸೊ ಇವತ್ತು ಮೈದಾ ಬಳಸ್ತೇನೆ ಮತ್ತೆ ಪಾಕ ಮಾಡ್ದೇನೆ ಒಣ ಕೊಬ್ಬರಿಯಿಂದ ಕಾಯಿ ಹೋಳಿಗೆ ಮಾಡೋದು ಅಂತ ನೋಡೋಣ. ತುರಿಯ ಮನೆ ಇಲ್ಲ, ಅದಕ್ಕೆ ನಾನು ಒಣ ಕೊಬ್ಬರಿನ ಹೆಚ್ಕೊಂಡು ಹಾಕ್ತೀನಿ. ಯಾರ ಮನೆಗೆಲ್ಲ ಕಾಯಿ ತುರಿಯೋದು ಮಣಿ ಇಲ್ಲ, ಸೊ ಅವರು ಇದ್ರಂಗ ತುರ್ಕೊಂಡು ಏನಿಲ್ರಿ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಆಯ್ತ್ರಿ, ಪುಡಿ ಆಗ್ತತಿ. ನಾನು ಈಗ ಅದನ್ನ ಮಾಡ್ತೀನಿ. ಇಂತ ಟ್ಯಾಲೆಂಟೆಡ್ ಅವನು. ಕಾಯಿ ಎಲ್ಲಾನು ಹೆಚ್ಕೊಂಡಾತು. ಈಗ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊತೀನಿ ನಾವು. ನಾನು ಈ ಕಾಯಿ ಹೋಳಿಗೆಗೆ ಹೂರ್ಣ ಮಾಡ್ಕೊಳಕ 1 ಬೌಲಷ್ಟು ಒಣ ಕೊಬ್ಬರಿ ಮತ್ತೆ 3/4 ಬೌಲಷ್ಟು ಶೇಂಗಾ ಪುಡಿ ಮತ್ತೆ ಪುಟಾಣಿ ಪುಡಿ ಎರಡು ಮಿಕ್ಸ್ ಮಾಡಿರೋ 3/4 ಬೌಲ್ ತಗೊಂಡಿನಿ. ಸೊ ಅದಕ್ಕೆ 1 ಬೌಲಷ್ಟು ಬೆಲ್ಲ ಸಾಕಾಗುತ್ತೆ. ಇದೇ ಅಳ್ತಿನಾಗೆ ಕೊಬ್ಬರಿ ಮತ್ತೆ ಆಮೇಲೆ ಪುಟಾಣಿ ತಗೊಂಡಿರೋದು 1 ಬೌಲಷ್ಟು ಬೆಲ್ಲ, ಚೂರು ಬೆಲ್ಲ ಕರ್ಗೋಷ್ಟು ನೀರು ಹಾಕ್ರಿ. ಒಂದು ಅರ್ಧ ಬೌಲಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಈಗ ಬೆಲ್ಲ ಕರ್ಗೋರ್ಗು ಒಂಚೂರು ಕಲಿಸ್ಕೊಳ್ಳೋಣ. ಇದಕ್ಕೇನು ಪಾಕ ಮಾಡುವಂಥ ಅವಶ್ಯಕತೆ ಇರಂಗಿಲ್ಲ. ಸೊ ಬೆಲ್ಲ ಕರಗಿ ಒಂದು ಕುದಿ ಬಂದರೆ ಸಾಕು. ಬೆಲ್ಲ ಕ್ಲೀನ್ ಇತ್ತು ಅಂತ ಅಂದರೆ ಇದನ್ನು ಸೋಸ್ಕೊಳೋ ಅವಶ್ಯಕತೆ ಏನಿರಂಗಿಲ್ಲ. ಇನ್ ಕೇಸ್ ಬೆಲ್ಲ ಚಲೋ ಇಲ್ಲ, ಕಸರಿತ್ತು ಅಂತ ಅಂದರೆ ಎಲ್ಲ ಬೆಲ್ಲ ಕರಗ್ದಾದ್ಮೇಲೆ ಒಂಚೂರು ಸೋಸ್ಕೋಬೇಕಾಗತ್ತಾ. ಸೊ ಪ್ರಪೋರ್ಷನ್ ಇನ್ನೊಂದ್ಸಾರಿ ಹೇಳ್ತೀನಿ. 1 ಬೌಲಷ್ಟು ಒಣ ಕೊಬ್ಬರಿ ತಗೊಂಡ್ರೆ 3/4 ಬೌಲಷ್ಟು ಪುಟಾಣಿ ಮತ್ತು ಶೇಂಗಾ ಪುಡಿ ಎರಡು ಮಿಕ್ಸ್ ಇರುವಂಥ ಪೌಡರು, ಆಮೇಲೆ ಅದಕ್ಕೆ 1 ಬೌಲಷ್ಟು ಬೆಲ್ಲ, ಒಂದು ಅರ್ಧ ಬೌಲಷ್ಟು ನೀರು ಹಾಕ್ಕೊಂಡು ಇದ್ರಂಗ ಬೆಲ್ಲನ ಕರಗಿಸ್ಕೋಬೇಕು. ಸೊ ಇವಾಗ ಬೆಲ್ಲ ಕರಗೈತಿ, ಒಂಚೂರು ಸೋಸ್ಕೊಂಡ್ಬಿಡೋಣಂತ. ಸೋಸ್ಕೊಂಡ್ರೆ ಏನು ಎಕ್ಸ್ಟ್ರಾ ಕಸರು ಇರ್ತದಲ್ಲ ಅದೆಲ್ಲ ಹೋಗ್ಬಿಡುತ್ತಾ. ಸೊ ಹೋಳಿಗೆನಾಗ ಕಲ್ ಬರಲ್ಲ. ಸೊ ಎಲ್ಲ ಬೆಲ್ಲ ಕರ್ಗಿತಿ ನೀಟಾಗಿ ಸೋಸ್ಕೊಂಬಿಡೋಣ. ಅಂತ ಬೆಲ್ಲನ ವಾಪಸ್ ಅದೇ ಕಡಾಯಿಗೆ ಹಾಕಕತ್ತೀನಿ. ಸೊ ಆಗ್ಲೇ ಹೇಳ್ದಂಗ ಇದಕ್ಕೇನು ಹಣ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಸೋಸಿದ್ವೆಲ್ಲ ಒಂದು ಕುದಿ ಬಂದ್ರೆ ಸಾಕು. ಕೊಬ್ಬರಿ ಮತ್ತೆ ನಾವೇನ್ ಪುಟಾಣಿ ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿದ್ವಿಯಲ್ಲ ಅದನ್ನ ಹಾಕಿ ಕಲಿಸ್ಕೊಂಡ್ಬಿಟ್ರೆ ನಮ್ಮ ಹೂರ್ಣ ರೆಡಿ ಆಗುತ್ತಾ. ಯಾಲಕ್ಕಿ ಪುಡಿ ಹಾಕೋಬಹುದು ನೀವು, ಇಲ್ಲ ಅಂತಂದ್ರೆ ಈ ಚಳಿಗಾಲಕ್ಕೆ ಏನಾದ್ರು ಮಾಡಿದ್ರೆ ಒಂಚೂರು ಮೆಣಸು ಶುಂಠಿ ಕುಟ್ಟಿ ಪುಡಿ ಮಾಡಿ ಅದನ್ನು ಹಾಕೋಬಹುದು. ಕೆಲವೊಬ್ರಿಗೆ ಈ ಕೊಬ್ಬರಿ ತಿಂದ್ರ ಕೆಮ್ಮಾಗುತ್ತಾ ಹಂಗೆಲ್ಲ ಅಂತಿರ್ತಾರ. ಸೊ ಅಂತವ್ರು ನೀವು ಯಾಲಕ್ಕಿ ಬದಲ ಸ್ವಲ್ಪ ಮೆಣಸು ಮತ್ತೆ ಶುಂಠಿನ ಪುಡಿ ಮಾಡಿ ಹಾಕೋಬಹುದು. ಅದನ್ನು ಟೇಸ್ಟ್ ಚೆನ್ನಾಗಿರ್ತದೆ. ಸೊ ಒಂದ್ ಕುದಿ ಬರಕ್ ಬಿಡೋಣಂತ. ಈಗ A few moments later. ಇವಾಗ ಒಂಚೂರು ಯಾಲಕ್ಕಿ ಪುಡಿ ಹಾಕೊಂತೀನಿ. ನಾನು 1-2 ಟೀ ಸ್ಪೂನ್ ಅಷ್ಟು ಯಾಲಕ್ಕಿ ಪುಡಿ ಹಾಕ್ತೀನಿ. ಆಗ್ಲೇ ಹೇಳ್ದಂಗ ಬೇಕಾದವರು ಶುಂಠಿ ಮತ್ತೆ ಮೆಣಸಿನ ಪುಡಿನೂ ಹಾಕೋಬಹುದು. ಸೊ ಯಾಲಕ್ಕಿ ಪುಡಿ ಹಾಕಾಯ್ತು. ಈಗ ಪುಡಿ ಮಾಡ್ಕೊಂಡಿರೋಂಥ ಕೊಬ್ಬರಿ ಹಾಕೊಂತೀನಿ. ಆಮೇಲೆ ಪುಡಿ ಮಾಡ್ಕೊಂಡಿರೋಂಥ ಶೇಂಗಾ ಪುಟಾಣಿ ಪೌಡರ್ ಹಾಕಿ ಚೆಂದಾಗಿ ಕಲಿಸ್ಕೊಳ್ಳೋಣ. ಸೊ ಇದು ತಾನೇ ಗಟ್ಟಿ ಆಗ್ತತಿ. ಗಟ್ಟಿ ಆಗೋಲಿವರೆಗೂ ಚೆಂದ ಕಲಿಸ್ಕೊಳ್ಳೋಣ. ಗಟ್ಟಿ ಆಗಾಕತ್ತತಿ. ಇದಕ್ಕೆ 2-3 ಟೀ ಸ್ಪೂನ್ ಅಷ್ಟು ತುಪ್ಪ. ಸೊ ಹೋಳಿಗೆ ಭಾಳ ಸಾಫ್ಟ್ ಬರ್ತಾವು ಹಿಂಗೆ ಮಾಡಿದ್ರೆ, ಭಾಳ ಟೇಸ್ಟಿನೂ ಆಗಿರ್ತಾವು. ಸೊ ಚೆಂದಾಗಿ ಒಂದು ಮಿಕ್ಸ್ ಕೊಟ್ಟು 1-2 ನಿಮಿಷ ಮುಚ್ಚಿ ಇಟ್ಬಿಟ್ರೆ ಹೂರ್ಣ ರೆಡಿ ಆಗುತ್ತೆ. ಸಾಫ್ಟ್ ಹೂರ್ಣ ರೆಡಿ ಆಗುತ್ತೆ. ಹೂರ್ಣ ಏನು ಮಾಡ್ಕೊಂಡಿದ್ದೀಯಲ್ಲ ಕಾಯಿದು, ಅದು ತಣ್ಣಗಾದಾದ್ಮೇಲೆ ನಾನಿಂಗ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿನಿ. ಸೊ ನಾವು ಚೂರು ಎಳ್ಳು ಹಾಕೊಂಡಿನಿ, ಬೇಕು ಅಂದರೆ ಹಾಕೋಬಹುದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ಫಸ್ಟಿಗೆ ಚೂರು
ಕಣಕನ ಹಿಟ್ಟಚ್ಚಿ ಲಾಟಿಸ್ಕೊಳತ್ರಿ. ಆಮೇಲೆ ಇದೇನು ಹೂರ್ಣ ಮಾಡ್ಕೊಂಡಿರ್ತೀವಲ್ಲ ಕೊಬ್ಬಿದು, ಅದನ್ನು ಇದ್ರೊಳಗೆ ತುಂಬಿಕೊಂಡು ನೀಟಾಗಿ ತುಂಬಿಕೊಂಡು ಫಿಲ್ ಮಾಡಿಕೊಂಡು ಹೆಚ್ಚಾಗಿದ್ದಂಥ ಕಣಕನ ತೆಗಿಬೋದು. ತೆಗೆದು ಒಂಚೂರು ಹಿಟ್ಟನಾಗ ಹೊರಳಾಡಿಸಿ ಲಟ್ಟಿಸ್ಕೊಂಡ್ರೆ ನಮ್ಮ ಹೋಳಿಗೆ ತಯಾರಾಗ್ತಾವೆ ನೋಡ್ರಿ. ಅಷ್ಟೇ. ಬಟಕ ಎಣ್ಣೆ ಹಾಕತ್ತೇನ್ರಿ. ನೀಟಾಗಿ 2 ಕಡೆ ಕೆಂಪು ಹಾಕೊಂಡು ಬೇಯಿಸ್ಕೊಂಡ್ರೆ ಸೂಪರ್ ಸಾಫ್ಟ್ ಕಾಯಿ ಹೋಳಿಗೆ ರೆಡಿ ಆಗ್ತಾವ ನೋಡ್ರಿ. ನಮ್ಮ ಹೋಳಿಗೆ ಎಷ್ಟು ಸಾಫ್ಟ್ ಆಗಿ ಬಂದವು, ಮಸ್ತ್ ಸಾಫ್ಟ್ ಆಗಿ ಬಂದವು. ಸುಮ್ಮನೆ ಇದಕ್ಕೆ ಹೂರ್ಣ ಮತ್ತು ಕಣಕ ಎರಡೂ ಒಂದೇ ಕನ್ಸಿಸ್ಟೆನ್ಸಿ ಇತ್ತು ಅಂತಂದರೆ ಹೋಳಿಗೆ ಸಾಫ್ಟ್ ಆಗಿ ಬರ್ತಾವೆ ನೋಡ್ರಿ. ಅಯ್ಯೋ, ಸಖತ್ ರುಚಿಯಾಗಿರೋ ನೋಡಿದ್ರಿ ಅಲ್ಲ, ನೋ ಮೈದಾ ಮತ್ತೆ ನೋ ಪಾಕ ಒಣ ಕೊಬ್ಬರಿ ಕಾಯಿ ಹೋಳಿಗೆ ಎಷ್ಟು ಸಾಫ್ಟ್ ಆಗಿದ್ವು ಅಂತ. ಅಂಡ್ ಅಷ್ಟೇ ಟೇಸ್ಟಿಯಾಗಿ ಅದಾವು. ನೀವು ಒಂದ್ಸಾರಿ ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡ್ರಿ. ಈ ಥರದ ಹಬ್ಬದ ಸ್ಪೆಷಲ್ ರೆಸಿಪಿಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ರಿ. ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ನು ಕೋಟ್ ಮಾಡಿದ್ದೀನಿ. ಶಾರ್ಟ್ಸ್ ಆಗಿ ರೆಸಿಪಿ ಡೀಟೇಲ್ ಬೇಕಾಗಿತ್ತು ಅಂತ ಅಂದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.